ಅಲ್ಲ ಬಹಳಷ್ಟು ಬದಲಾವಣೆಗಳಾಗ್ತಾವೆ ಚರ್ಚೆ ಅಧ್ಯಕ್ಷರು ಏನಾದರೂ ಬದಲಾವಣೆ ಆಗ್ತಾರೆ ನಮ್ಮ ಅಧ್ಯಕ್ಷರಂತ ಬದಲಾವಣೆ ಆಗೋಂಥ ಪ್ರಶ್ನೆನೇ ಇಲ್ಲ ಸರ್. ಯಾಕಂದರೆ ಆಲ್ರೆಡಿ ಅಧ್ಯಕ್ಷರು ಕೆಲಸ ಮಾಡ್ತಾ ಇದ್ದಾರೆ. ಸಕ್ರಿಯವಾಗಿ ಎಲ್ಲ ಕಡೆ ಕೂಡ ಪ್ರಾಮಾಣಿಕವಾಗಿ ಪಾರ್ಟಿ ಸಂಘಟನೆ ಎಲ್ಲವನ್ನು ಕೂಡ ಜೋಡಿಸೋಂಥ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಕಡೆ ಎಲ್ಲ ನಾಯಕರು ಕೂಡ ಆ ಕಡೆ ಈ ಕಡೆ ಅನ್ನೋಂಥದ್ದು ಯಾವುದೂ ಇಲ್ಲ. ನಮ್ಮೆಲ್ಲರೂ ಕೂಡ ಪಾರ್ಟಿ ಸಿಸ್ಟಮ್ದಲ್ಲಿ ಅವ್ರಿಗಿನ್ನ ಅಧ್ಯಕ್ಷರಾಗಿ ಗುರುತಿಸಿ ಅವ್ರನ್ನ ಕೆಲಸ ಮಾಡೋಕೆ ಓಡೆ ಕುದುರೆಗೆ ಆಲ್ರೆಡಿ ಕೆಲಸ ಹಚ್ಚಾರ. ಅವ್ರು ಕೆಲಸ ಹಚ್ಚಿದ ಮೇಲೆ ನಾವೆಲ್ಲರೂ ಕೂಡ ಅದರಿಂದನೇ ಓಡಬೇಕು, ಬೇರೆ ಆಪ್ಷನ್ ಇಲ್ಲ. ಪಾರ್ಟಿ ತೀರ್ಮಾನ ತೊಗೊಂಡ್ಮೇಲೆ ಬೇರೆ ಆಪ್ಷನ್ ಇಲ್ಲ ನಮ್ಗೆ ಯಾರಿಗೂ ಕೂಡ. ಹಂಗಾಗಿ ನಮ್ದು ಏನಿದ್ರೂ ಕೂಡ ಇವತ್ತು ಏನು ನವಂಬರ್ದಲ್ಲಿ ಕ್ರಾಂತಿ ಆಗ್ತಾಯಿದೆ ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಕಾಂಗ್ರೆಸ್ಸಲ್ಲೇ ಕ್ರಾಂತಿ ಆಗುತ್ತೆ ಅನ್ನೋಂಥದ್ದು ಕೂಡ ನಮಗೆ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಬಹುಶಃ ನವಂಬರ್ದಲ್ಲಿ ತಪ್ಪಿದರೆ ಜನವರಿದಲ್ಲಿ ಸಂಕ್ರಾಂತಿ ಅಂತ ಆಗೇ ಆಗ್ತದೆ ಸರ್. ನಮ್ಮಲ್ಲಿ ನಮಗಿರುವಂಥ ಮಾಹಿತಿ ಪ್ರಕಾರ ನಾವೆಲ್ಲರಿಗೂ ನೋಡಿ ಸರ್, ಒಂದು ಚೌಕಟ್ಟಲ್ಲಿ ಪಾರ್ಟಿ ಚೌಕಟ್ಟಲ್ಲಿ ಕೆಲಸ ಮಾಡೋಂಥ ಮಂದಿ. ಇವತ್ತು ಪಾರ್ಟಿ ಅನ್ನೋಂಥದ್ದು ಆಲ್ರೆಡಿ ವಿಜೇಂದ್ರ ಅವರಿಗೆ ಅವಕಾಶ ಮಾಡಿಕೊಟ್ಟಿದೆ. ಅವರು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಪ್ರಾಮಾಣಿಕವಾಗಿ ದುಡಿತಾ ಇದ್ದಾರೆ. ಸಂಘಟನೆ ನಮ್ಮೆಲ್ಲ ಜಿಲ್ಲೆಗಳಲ್ಲಿ ನಡೀತಾ ಇದ್ದಾವೆ. ನಮ್ಮ ಉದ್ದೇಶ 2028ರಲ್ಲಿ ಚುನಾವಣೆ ನಡೆದರೆ ಏನು ಮಾಡಬೇಕು, 2029ರಲ್ಲಿ ಚುನಾವಣೆ ಮಾಡಿದ್ರೆ ಏನು ಮಾಡಬೇಕು, ಈ ಚುನಾವಣೆ ಸಲುವಾಗಿ ಈ ಸರ್ಕಾರ ಮಾಡಿದಂಥ ಎಲ್ಲ ಕೆಲಸಗಳನ್ನು ಕೂಡ ಜನರಿಗೆ ಮುಡಿಸೋಂಥ ಕೆಲಸ ಮಾಡ್ತಾಯಿದ್ವಿ. ಎಲ್ಲ ವಿಚಾರದಲ್ಲಿ ಕೂಡ ನಾವು ಆ್ಯಕ್ಟಿವ್ ಆಗಿದ್ದೀವಿ ಸರ್. ನಮ್ಮ ಅಧ್ಯಕ್ಷರು ರಾಜೀವ್ ಕೋಡಿಯವರು ನಮ್ಮೆಲ್ಲ ಸಂಘಟನೆ ಸ್ನೇಹಿತರು ಎಲ್ಲರೂ ಕೂಡ ದಿನನಿತ್ಯ ಕೆಲಸ ಮಾಡ್ತಾರೆ. ಎಷ್ಟು ಪಾರ್ಟಿ ಕೆಲಸ ಕೊಟ್ಟು ಅವೆಲ್ಲ ಕೂಡ ಕೆಲಸಗಳು ಮಾಡ್ತಾಯಿದ್ವಿ ಸರ್.